ಯಾರು ಕರ್ಟನ್ ಸುಪೀರಿಯರ್ ಆಗಿ ಮಾಡಿಸ್ಬೇಕು ಅನ್ಕೊಂಡಿದ್ದೀರೋ ಅವರು ಆ ಚಾನಲ್ ಇದೆಯಲ್ಲ, ಆ ಚಾನಲ್ 9 ಇಂಚ್ ಬಿಟ್ಟು ಆ POP ಮಾಡಿಸ್ಬೇಕು. ಕೆಳಗಡೆ ಬಾಟಮ್ಗೆ 1 ಇಂಚ್ ಗ್ಯಾಪ್ ಬಿಡ್ಬೇಕಷ್ಟೇ. ಆ ಕೆಳಗಡೆ ಲೆಗ್ಗೆ ಸಪೋರ್ಟ್ ಕೊಟ್ರೆ ಏನು ಹಿಂದೆ ಜರಿಯಲ್ಲ, ಮತ್ತೆ ಇದು ರಿಂಕಲ್ ಹೊಡಿಯಲ್ಲ. ಡೀಸೆಂಟ್ ಕಲರ್ಸ್ ಚೂಸ್ ಮಾಡಿ, ಎಲ್ಲ ಡಾರ್ಕ್ ಎಲ್ಲ ಹೋಗ್ಬೇಡಿ, ಚೆನ್ನಾಗಿ ಕಾಣಲ್ಲ ಅಷ್ಟೇ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ವೆಲ್ಕಮ್ ಟು ಹಿಂದೂಸ್ತಾನ್ ಬಿಲ್ಡಿಂಗ್ ಹೌಸ್, ಚಿಂತಾಮಣಿ. ಈಗ ನಮ್ಮ ಮನೆಯಲ್ಲಿ ಕಸ್ಟಮರ್ ಸೋಫಾ ಮಾಡಿಸಿದ್ದೀನಿ. ಸೋಫಾ ಕವರ್ ಹೆಂಗಿರುತ್ತೋ ಅದು ತೋರಿಸ್ತೀನಿ ಬನ್ನಿ. ಅದು ಆಂಟಿ ಸ್ಕಿಡ್ ಅಂತಲ್ಲ, ಯಾವ ತರ ಕೆಲಸ ಮಾಡುತ್ತೋ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕಂಪ್ಲೀಟ್ 100% ಆಂಟಿ ಸ್ಕಿಡ್ ಅಂದ್ರು ಫ್ಯಾಕ್ಟ್ರಿ ಅವರು. ಅವ್ರು ಹೇಳಿದ್ ನಿಜಾನೇ. ನೋಡಿ, ಬಬಲ್ಸ್ ಎಲ್ಲ ಇದೆ, ಫಾರ್ಮಿಂಗ್ ಮಾಡಿದ್ದಾರೆ. ಈ ಫ್ಯಾಬ್ರಿಕ್, ಸೋಫಾ ಫ್ಯಾಬ್ರಿಕ್ ಹಂಗೆ ಕಚ್ಕೊಂಡ್ಬಿಡುತ್ತೆ, ಜಾರಲ್ಲ. ಇದು ನೋಡಿ 100% ಜಾರಲ್ಲ. ಮತ್ತೆ ಹ್ಯಾಮ್ಸ್ಗೆಲ್ಲ ಕ್ಲೀನ್ ಆಗಿ ಕೂತ್ಕೊಂಡ್ಬಿಡುತ್ತೆ. ನೋಡಿ, ಇದು ನಾನು ಕಸ್ಟಮೈಸ್ ಮಾಡಿಸಿರೋದು 2+2 4 ಚೇರು. ಅದು 2+2, ಅದು 4 ಚೇರು ಸಪ್ರೇಟ್ ಮಾಡಿಸಿದ್ದೀನಿ. ಅದಕ್ಕೆಲ್ಲ ಹಾಕಿ ನೋಡಿದ್ದೀನಿ, 100% ಚೆನ್ನಾಗಿದೆ. ಅದು ಮೀಟರ್ ವೈಸ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ, ಪ್ರೀಮಿಯಂ ಲುಕ್ ಕಾಣ್ತಾ ಇದೆ. ಅದು ಬೇರೆ, ಈಗ ಕೆಲವರು ಮನೆ ಕಟ್ಸೋರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಮೇಲೆಯಿಂದ ಶಾರ್ಟ್ ಮಾಡಿಸ್ಬಿಡ್ತಾರೆ ಕರ್ಟನ್ನು. ಆ ಶಾರ್ಟ್ ಮಾಡಬಾರ್ದು. ಲೀವಿಂಗ್ ಏರಿಯಾದಲ್ಲಿ ಮಾತ್ರ ಫುಲ್ಲು ಕೆಳಗಡೆ ಬಾಟಮ್ಗೆ 1 ಇಂಚ್ ಗ್ಯಾಪ್ ಬಿಡ್ಬೇಕಷ್ಟೇ. ಈ ಬಾಟಮ್ ಏರಿಯಾದಲ್ಲಿ 1 ಇಲ್ಲ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚಿಂಗ್ ಮಾಡಿಸ್ಬೇಕು ಬಟ್ಟೆನ. ಆಗ ಪ್ರೀಮಿಯಂ ಲುಕ್ ಕಾಣುತ್ತೆ. ಮತ್ತೆ ಕಲರ್ಸ್ ಎಲ್ಲ ಡಾರ್ಕು ಈ ತರ ಎಲ್ಲ ಚೂಸ್ ಮಾಡಬಾರ್ದು. ಸಿಂಪಲ್ ಕಲರ್ಸ್ ಇರಬೇಕು. ಲಿವಿಂಗ್ ಏರಿಯಾ ಗ್ರ್ಯಾಂಡ್ ಆಗಿ ಕಾಣುತ್ತೆ, ಸಿಂಪಲ್ ಕಲರ್ಸ್ ಇರಬೇಕು. ವಾಲ್ ಎಲ್ಲ ಅಷ್ಟೇ, ಲೈಟ್ ವಾಲ್ ಇದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ POP ಎಲ್ಲ ಮಾಡಿಸ್ತಾ ಇದ್ದೀರಲ್ಲ, ಈಗ ಈ ತರ ಮಾಡಬಾರ್ದು. POP 9 ಇಂಚು ಆಚೆ ತಗೊಂಡ್ಬಿಡ್ಬೇಕು, 9 ಇಂಚು. ಈಗ ಕರ್ಟನ್ ಚಾನಲ್ ಹೋಗಿ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಆಗ ಇನ್ನ ಲುಕ್ ಬರುತ್ತೆ, ಇನ್ನ ಪ್ರೀಮಿಯಂ ಆಗಿ ಕಾಣುತ್ತೆ. ಅದು ಸ್ವಲ್ಪ ಗಮನ ಇಟ್ಟು ಮಾಡಿಸ್ಕೋಬೇಕು. POP ಮಾಡಿಸಿದಾಗ ಮಾತ್ರ, ಯಾರು ಕರ್ಟನ್ನು ಸುಪೀರಿಯರ್ ಆಗಿ ಮಾಡಿಸ್ಬೇಕು ಅನ್ಕೊಂಡಿದ್ದೀರೋ ಅವರು ಆ ಚಾನಲ್ ಇದೆಯಲ್ಲ, ಆ ಚಾನಲ್ 9 ಇಂಚ್ ಬಿಟ್ಟು ಆ POP ಮಾಡಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನೀವು ಯಾವಾಗಲೇ ವಾಲ್ ಪೇಪರ್ ಚೂಸ್ ಮಾಡಿ ನೋಡಿಕೊಂಡು ವಾಲ್ಗೆ ತಕ್ಕಂತೆ ಡೀಸೆಂಟ್ ಕಲರ್ಸ್ ಚೂಸ್ ಮಾಡಿ. ಎಲ್ಲ ಡಾರ್ಕ್ ಎಲ್ಲ ಹೋಗಬೇಡಿ, ಚೆನ್ನಾಗಿ ಕಾಣಲ್ಲ ಅಷ್ಟೇ. ಲಿವಿಂಗ್ ಏರಿಯಾ ಇದೆಯಲ್ಲ, ಅದು ಒಂದು ಒಳ್ಳೆ ಫೀಲು, ಆರಾಮದಾಯಕವಾದ ಒಂದು ಫೀಲ್ ನಮಗೆ ಕೊಡಬೇಕು ಅಷ್ಟೇ ಹೊರತು ಹೋದ ತಕ್ಷಣ ತುಂಬ ಡಾರ್ಕ್ ಕಲರ್ಸ್ ಇದ್ರೆ ಚೆನ್ನಾಗಿರಲ್ಲ. ಅದು ನೋಡಿ, ನಾನು ಮಾಡಿಸಿದ್ದೀನಿ, ವಾಲ್ಗೆ ತಕ್ಕಂತೆ ಸ್ವಲ್ಪ ಲೈಟ್ ಫೀಲ್ ಬರುತ್ತೆ ಅಷ್ಟೇ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಹೇಳ್ತಾರೆ ಕಸ್ಟಮರು ಪ್ರತಿ ಸಲ, ಲಿವಿಂಗ್ ಏರಿಯಾದಲ್ಲಿ ಇದು ವಿಂಡೋ ಸೋಫಾ ಬರುತ್ತೆ ಅಂತ ಶಾರ್ಟ್ ಮಾಡಿಸ್ತಾರೆ. ಆ ಥರ ಎಲ್ಲ ಮಾಡಿಸ್ಬಾರ್ದು. ಆ ಕೆಳಗಡೆ ಲೆಗ್ಗೆ ಸಪೋರ್ಟ್ ಕೊಟ್ರೆ ಏನು ಹಿಂದೆ ಜರಿಯಲ್ಲ, ಮತ್ತೆ ಇದು ರಿಂಕಲ್ ಹೊಡಿಯಲ್ಲ. ಈಗ ನೋಡಿ, ನಾನು ಕೊಟ್ಟಿದ್ದೀನಿ ಸಪೋರ್ಟು, ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣುತ್ತೆ. ಶಾರ್ಟ್ ಎಲ್ಲ ಮಾಡಿಸ್ಲೇಬಾರ್ದು 100% ಲಿವಿಂಗ್ ಏರಿಯಾದಲ್ಲಿ. ರೂಮಲ್ಲೆಲ್ಲ ನಡೆಯುತ್ತೆ, ರೂಮಲ್ಲಿ ಮಾಡಿಸ್ಬೋದು ಬೇಕಂದ್ರೆ. ಹಾಲಲ್ಲಿ ಮಾತ್ರ 100% ಮೇಲೆಯಿಂದ ಕೆಳಗಡೆಗೆ ಮೆಜರ್ ತಗೊಂಡು ಮಾಡಿಸ್ಕೊಳ್ಳಿದ್ದೀನಿ. ಓಕೆನಾ? ಓಕೆ, ಬಾಯ್. मैं भागा भागा सदियों से जागा, आया हूँ मिलो गाँव से। ना हम सफर कोई, ना अपना घर यारा, रहता हूँ बहती नाव पे।